ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ನಮ್ಮ ಅವ್ವನ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ನಂಗೆ ಅನಿಸ್ತಿದೆ. ಏನಂತ ಕೇಳು. ಏನೂ ಇಲ್ಲ ಕಣ್ಬಾರವ. ಗುಡಿಗೆ ಬರ್ಬೇಕಾದ್ರೆ ಎಲ್ಲಾನು ಮನೇಲೆ ಬಿಟ್ಟು ಬರ್ಬೇಕು ಅಂತ ನಮ್ಮ ಅವ್ವನೇ ಅಲ್ವೇ ಹೇಳ್ಕೊಟ್ಟಿದ್ದು. ನೋಡು, ಇವಳು ಮದುವೆಗೆ ಹೊಸಿ ದುಡ್ಡು ಸಹಾಯ ಆಯ್ತದೆ ಅಂತ ಅಡುಗೆ ಒಪ್ಕೊಂಡಿವ್ನಿ. 500 ಜನ ಅಂತಾರೆ, ಆಶ್ರಮ ಅಂತಾರೆ, ಏನೋ ತೆಪ್ಪಾಗಬಾರ್ದಲ್ಲ ಅನ್ನೋ ಕಾಳಜಿ ಆಟಿ. ಅವ್ವ, ಇಡೀ ಸುತ್ತಮುತ್ತ ಊರಲ್ಲೆಲ್ಲ ನಮ್ಮ ಪುಟ್ಟ ಕನ್ನಡಿಗೆ ಯಾಕೆ ಫೇಮಸ್ ಗೊತ್ತಾ? ನೀನು ಪ್ರತಿದಿನ ಇಷ್ಟೇ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತೀಯ. ಏನಾದರೂ ಎಡ್ಬಟ್ಟಾಗೋದ್ರೆ ಜನ ಏನು ಅನ್ಕೋತಾರೋ ಅನ್ನೋ ಭಯ ನಿಂಗಿದೆ. ಭಯನೇ ಗೆಲ್ಬೇಕು ಮಾರ್ಗದರ್ಶನ ಕಣವ್ವ. ಅದು ಸಣ್ಣ ಭಯ ಇರಬೇಕು, ಒಳ್ಳೇದೇ, ಆದರೆ ಚಿಂತೆ ಬೇಡ. ಬಾ. ಹೌದವ್ವ, ನಾವು ಇದೀವಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡುಮ, ಯಾವ ತೊಂದರೆನೂ ಆಗಾಕಿಲ್ಲ. ಅಂತ ಹುಡುಗಿ ಇದ್ದಾಳಂತೇನೋ ಮಗ. ನಿನ್ನವ್ವಂಗೆ ಸರಿಸಮನಾದವಳು. ಇಲ್ದೆ ಅವಳೆ ಅಂದ್ರೆ ಇರ್ತಾಳಪ್ಪಯ್ಯ. ನಮ್ಮನೆಗೆ ಸಾಮಾನ್ಯದ ಹುಡುಗಿ ಸೊಸೆ ಬರಕಾಯ್ತದೆ, ಅದನ್ನೇ ಆ ಜ್ಯೋತಿಷ್ಯ ಹಂಗೆ ಹೇಳೋ ನಟಯ್ಯ. ಯಾರಲ್ಲ ಹುಡುಗಿ? ಅಪ್ಪಯ್ಯ ಕಂಟಿ, ಅಲ್ಲೇ ನೀರೈತೆ, ಕುಡ್ದ್ಬಿಟ್ಪ, ಆಮ್ಯಾಕ್ ಮಾತಾಡಮ್ಮ. ಹೋಗು ಹೋಗು. ನನ್ನ ಕೈ ಕಾಲು ಬಿದ್ದೋಗೈತೆ, ಆಟೆಯ ಬುದ್ಧಿ ಇನ್ನೂ ಚುರುಕಾಗೈತೆ. ಹೇಳು, ಯಾರ ಹುಡುಗಿ? ಏನಪ್ಪಯ್ಯ, ಯಾರ ಬಗ್ಗೆ ಕೇಳ್ತಿದ್ಯಾ? ಅವನೇನೋ ಹೇಳ್ಬಿಟ್ಟದ ಅಂದ್ಬಿಟ್ಟು ನೀನುವೆ. ಅವನು ಹೇಳ್ದಂತ ನಾನು ಕೇಳ್ತಿಲ್ಲ ಕಣ. ನನ್ನ ಮಗನ ಕಣ್ಣು ನೋಡಿದ್ರೆ ಗೊತ್ತಾಯ್ತದೆ. ನಿಂದು ಪುರಿದು ನಿಶ್ಚಿತಾರ್ಥನ ಹೆಂಗ್ ನಿಲ್ಸೋದಂತ ಅಂದ್ಕೊಂಡಿದ್ದಾಗ ನೀನೇ ಮುಂದೆ ಬಂದು ಅದಕ್ಕೆ ಅಂತ್ಯ ಆಡ್ಬಿಟ್ಟೆ. ನಿನ್ಗ ಸಂಬಂಧದಾಗ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ನಿನ್ನ ನಾಟಕಗಳೆಲ್ಲ ಬೇಡ. ಯಾರ ಹುಡುಗಿ ಹೇಳು? ಹೇಳ, ಯಾರ ಹುಡುಗಿ? ನಮಸ್ಕಾರ ಪುಟ್ಟಕ್ಕ. ನಮಸ್ಕಾರ ಪುರೋಹಿತ್ರೆ. ಎಲ್ಲಿ ಮೂರನೇಳು ಬಂದಿಲ್ಲ? ಖೋಖೋ ಆಟಕ್ಕೆ ಹೋಗೋಳೆ. ಸರಿ, 1 ನಿಮಿಷ ಬರ್ತೀನಿ. ಪಂದ್ಯದ ಬಗ್ಗೆ ಈಗ ಗೆಪ್ತಿ ಬತ್ತಾಯ್ತು ನೋಡು. ಇವನಾಯ್ತೋ ಇವನು. ಅವಳೇನ ಫೋನ್ ಮಾಡಿದ್ಲ? ಇಲ್ಲ ಅವ್ವ. ಪಂದ್ಯದಾಗ ಗೆದ್ದಿದ್ರೆ ಇಷ್ಟೊತ್ತು ಖುಷಿಯಾಗಿ ಫೋನ್ನಾಗ ಹೇಳಿರೋಳು. ಪಂದ್ಯ ಇನ್ನೂ ಮುಗ್ದಿರಲ್ಲ ಅವ್ವ. ಇಲ್ಲ ಇಲ್ಲ, ವಾತಾವರಣ ಶುರುವಾಗಿರ್ತದೆ. ಸುಲಭದ ಪಂದ್ಯ, ಗೆದ್ದೇ ಗೆಲ್ತೀನಿ ಅಂತ ಹೋಗಿದ್ಲಲ್ಲವ, ಗೆದ್ಕೊಂಡೇ ಬರ್ತಾಳೆ ಅನ್ಸತ್ತೆ. ನೀನೇ ಹೇಳ್ದಲ್ವಾ, ಭಯ ಇದ್ರೇನೆ ಗೆಲ್ಲೋಕ್ಕಾಗೋದು ಅಂತ. ಅವಳಿಗೂ ಹುಡುಗಾಟ, ಅದಕ್ಕೆ ನನಗೆ ಭಯ. ಸ್ನೇಹ, ಹೂವೇ ತಂದಿಲ್ವಲ್ಲವೇ? ಅಯ್ಯಯ್ಯೋ, ನಾನು ತಗೊಂಬರ್ತೀನಿ. ಅಕ್ಕ, ನಾನು ತರ್ತೀನಿ.
ಅಯ್ಯಯ್ಯೋ ಸ್ನೇಹ ಬಂದಿದ್ದಾಳೆ. ಅವ್ವ ಇನ್ನೇನಾದ್ರೂ ತರಬೇಕಿತ್ತವ? ಯೋನು ಇಲ್ಲ ಕಣವ, ಪೂಜೆ ಮಾಡಿಸಿ ಕೈ ಮುಕ್ಕೊಂಡು ಹೋಗೋದು ಆಟೆಯ. ನೋಡುಮ್ಮ, ಎಲ್ಲ ಸಂದಕ್ಕಾದ್ರೆ ಇನ್ನೊಂದು ಕಿತ ಬಂದು ದೊಡ್ಡದಾಗಿ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಮ್ಮ. ನಡಿ. ಪುಟ್ಟಕ್ಕ, ಅಮ್ಮರೇ ನೀವು ನೋಡು, ನಾವಿಬ್ರು ಎಲ್ಲಿ ಭೇಟಿ ಆಗಬೇಕು ಅಂತ ಬರ್ದೈತೆ ಅಂತ. ನಾವಿಬ್ರು ಒಟ್ಟಿಗೆ ಸಿಗಬೇಕು ಅಂತ ದೇವಿನೇ ಬರ್ದವಳೆ ಅನಿಸ್ತೈತೆ. ಹೌದು ಅಮ್ಮರೇ. ಸಂದಕ್ಕಿದೆಯೇನವ? ಸಂದಾಕಿವ್ನಿ ಅಮ್ಮವ್ರೆ, ನೀವು ಹೆಂಗಿದ್ದೀರಾ ಅಮ್ಮವ್ರೆ? ವಾ, ನನಗೇನಾಗೈತೆ, ನಾನು ಸಂದಕ್ಕಿವ್ನಿ. ನೀ ಹೆಂಗಿದ್ಯವ? ಅಪ್ಪ ಹೆಂಗವ್ರೆ? ಹಾಂ ಚೆನ್ನಾಗಿದ್ದಾರೆ. ಏನು ಇಬ್ಬರೇ ಬಂದರೆ? ಇಲ್ಲ ಅಮ್ಮವ್ರೆ, ನನ್ನ ಓ ಬಂಗಾರಮ್ಮನವರೇ ನಮಸ್ಕಾರ. ಬನ್ನಿ 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 ಬನ್ನಿ. ನಮಸ್ತೆ ಅರ್ಚಕರೇ. ನೀವು ಬರ್ತೀನಿ ಅಂತ ಹೇಳಿದರೆ ನಾನು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ. ಪರವಾಗಿಲ್ಲ ಅರ್ಚಕರೇ, ನಮಗೂ ಬರೋ ಯೋಚನೆ ಎಲ್ಲ ಏನಿರಲಿಲ್ಲ. ಮಗನ ಮದುವೆ ಇಸಿವಾಗಿ ಜಾತಕ ತೋರ್ಸಕ್ಕೆ ಮನೆಗೆ ಜ್ಯೋತಿಷಿ ಅವ್ರನ್ನ ಕರೆಸಿದ್ದೆ. ಅವರೇ ಹೇಳಿದ್ದು, ಹೋಗಿ ತಾಯಿಗೆ ಒಂದು ನಮಸ್ಕಾರ ಹಾಕೊಂಡು ಬನ್ನಿ, ಮನೆಗೆ ಸೊಸೆ ಬಿರ್ನೆ ಬರ್ತಾಳೆ ಅಂತ. ಅದಕ್ಕೆ ಬಂದು. ನೀವು ಬಂದಿದ್ದೀರಲ್ಲ, ಏನು ವಿಶೇಷ? ವಿಶೇಷ ಅಂದರೆ ನನ್ನ ಮಗಳ ಮದುವೆ ಮಾತುಕತೆ ನಡೀತಾ ಇತ್ತಲ್ಲ, ಅದು ಏನು ತೊಂದರೆ ಆಗದೆ ಚಂದಕ್ಕಾಗಲಿ ಅಂತ ಬೇಡ್ಕೊಳಕ್ಕೆ ಬಂದಿದ್ವಿ. ವಾ, ಅಂದರೆ ನಾವಿಬ್ರು ಹೆಚ್ಚು ಕಡಿಮೆ ಒಂದೇ ಇಸಿಯಾಗಿ ಬಂದಿದ್ದೀವಿ ಅಂತ ಆಯಿತು. ಅಮ್ಮರೇ ಪೂಜೆ ಸಾಮಾನೆಲ್ಲ ಕೊಡಿ. ನಿಮ್ಮದು ಕೊಡಿತಾ ಇದ್ದೀವಿ. ಮೊದಲು ಅವ್ರದ್ದು ಮಾಡಿ. ಅವ್ವ, ನೇಹ ಏನಾರು ಬಂದ್ಬಿಟ್ರೆ? ಅವಳೇನಾರ ಬಂದ್ಬಿಡ್ರೆ ಇವಳೇ ನನ್ನ ಮಗಳು ಅಂತ ಹೇಳ್ಬಿಡ್ತೀನಿ. ನೀವು ಚುಟ್ಕೊಳ್ಳೋದು ಬೇಡ. ನಿಖಿತಾ ಅವ್ರು ಬಂದಾಗ ನಾನೇ ಹೇಳ್ಬಿಡ್ತೀನಿ ನೀನು ನನ್ನ ಮಗಳು ಅಂತ. ಅವಳು ಬರಲಿ, ನಾನಿವತ್ತು ಹೇಳ್ಬಿಡ್ತೀನಿ. 3ನೇವಳು ಕಾಲೇಜ್ಗೆ ಹೋಗೋಳ ಪುಟ್ಟಕ್ಕ? ಹ್ಞೂನ್ರವ. 7ನೇವಳಲ್ಲಿ? ಅವಳು ಅಪ್ಪಯ್ಯ, ನೀನು ಸುಮ್ಕೆ ಏನೇನೋ ಅನ್ಕೊಂಡು ಹಿಂಗಂತ ಕೇಳ್ತಿದ್ದೀರಾ? ಲೇ ಕಂಟಿ, ಈ ಮಾದೇಗೌಡನ್ ತಾವ ನಿನ್ನ ಮುಗಿಸ್ರೊಳ್ಳಿ ಆಟ ಎಲ್ಲ ನಡೆಯಂಗಿಲ್ಲ ಗೊತ್ತಾ? ಹಂಗೆಲ್ಲ ಏನಿಲ್ಲ ಅಪ್ಪಯ್ಯ. ಲೇ ಕಂಟಿ, ನೀನ್ ನಿಮ್ಮ ಅವ್ವನ ಮಾತಿಗೆ ಕೊಟ್ಬಿದ್ದು ಆ ಪೂರ್ವಿ ವಿಷಯದಾಗೆ ಒದ್ದಾಡಿದ್ದು ನನ್ಗೆ ಗೊತ್ತೇ ಐತೆ. ಸಂಬಂಧ ಮುರಿದ್ಮ್ಯಾಕ ಸಾನೆ ಖುಷಿ ಪಟ್ಟಿದ್ದು ನನಗೆ ಗೊತ್ತೇ ಐತೆ. ನಿನ್ ಮನ್ಸೊಳಗೆ ಯಾರೋ ಹುಡುಗಿ ಇರೋದಂತೂ ಪಕ್ಕ. ಯಾರಂತ ಹೇಳ? ಅದು ಅಪ್ಪಯ್ಯ, ಕಂಟಿ, ನೀನ್ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರ ನಿಮ್ಮವ್ವ ನೀನು ಯಾವಳಾದ್ರೂ ಹುಡುಗಿನ ಕರ್ಕೊಂಬಂದು ಈ ಮನೆ ಸೊಸೆ ಅಂತ ಹೇಳ್ಬಿಡ್ತಾಳ ಅಟೆಯ. ಈ ಕಿತನ ಅಲ್ಲಿ ಗಂಟೆ ಹೋಗ್ಬಿಡಕ್ಕಿಲ್ಲ ಅಪ್ಪಯ್ಯ. ಓ, ಹಂಗಾರ ನಿನ್ ಮನಸ್ನಾಗೆ ಹುಡುಗಿರೋ ಮಾತಂತೂ ತಿಟ್ಟನೆಯ.
ನಾಚಿಕೆ ನೋಡ ಸುಮ್ಕಿರ ಭಯ. ಅಂದ್ಕೊಂಡೆ ಕಲ್ಲ ನೀನು ಆಗಾಗ ಮಾಯ ಆಗೋದು, ಲೇಟಾಗಿ ಮನೆಗೆ ಬರೋದು, ತೋಟದ ಮನೆ ಮುಂದೆ ಕಳ್ದೋದಂಗೆ ನಿಂತಿರೋದು ಎಲ್ಲ ನೋಡಿದಾಗ ಅನ್ಕೊಂಡೆ ಕಲ್ಲ. ಅಲ್ಲ ಭಯ, ನೀವು ಇದನ್ನೆಲ್ಲ ಇಲ್ಲಿ ಕುತ್ಕೊಂಡೆ ಗಮನ ಇಟ್ಟಿದ್ರಲ್ಲ, ಏನು ಹೇಳೋಣ ನಿಮಗೆ? ನಾವೆಂದರೆ ಸುಮ್ಕೆನಾ? ಆ ಹುಡುಗಿ ಯಾರು ಹೇಳು. ಹೇಳ್ತೀನ ಭಯ, ಆದರೆ ಈಗಲೇ ಬೇಡ. ಎಲ್ಲ ಇವನು ಹೇಳ್ಬಾರ್ದಂತೇನಿಲ್ಲ ಭಯ. ನಾನು ಆ ಹುಡುಗಿನ ಪ್ರೀತಿ ಮಾಡ್ತಾರೆ ವಿಷಯ ನಾನೇ ಇನ್ನ ಆ ಹುಡುಗಿಗೆ ಹೇಳಿಲ್ಲ. ಅದು ಯಾಕಲೋ ಹಿಂಗಂದ್ಬಿಟ್ಟ? ಹ್ಞೂ ಅಪ್ಪಯ್ಯ. ಮಾದೇಗೌಡ ಬಂಗಾರಮ್ಮ ಮಗನಾಗೆ ಪ್ರೀತಿ ವಿಷಯ ಹೇಳೋಕ ಯಾಕೆ ಹಿಂಜಕ್ಕ? ನಾನೇನ ನಡ್ದಾಡಂಗಿದ್ದಿದ್ರ ಸೀದಾ ನಿಂದ ಹೇಳ್ಕೊಂಡೋಗಿ ಆ ಹುಡುಗಿ ತಕ ಮಾತಾಡ್ಸ್ಬಿಡ್ತಿದ್ದ. ಆಗ್ಲಿ, ಇನ್ನೇನು ಆ ಸಮಯನೂ ದೂರ ಇಲ್ಲ. ಪುಟ್ಟಕ್ಕ ಕೊಟ್ಟರು ಔಷಧಿ ಎಣ್ಣೆ ಚಂದ ಕೆಲಸ ಮಾಡ್ತೈತೆ. ನೋಡ್ತಾ ಇರೋ, ಇನ್ ಸ್ವಲ್ಪ ದಿವಸ ಅಟೆಯ ಎದ್ಬಿಟ್ಟು ಚೆನ್ನಾಗಿ ಓಡಾಡ್ತಾ ಇರ್ತೀನಿ. ಅವ್ರ ಮಗಳೇ ಅಪ್ಪಯ್ಯ ನಿನ್ ಸೊಸೆ. ಕಂಟಿ ತಡ ಮಾಡ್ಬೇಡ್ಕಲ್ಲ. ಪ್ರೀತಿ ಮಾಡ್ತಾ ಇದ್ರ ಆ ಹುಡುಗಿ ತವ ಮೊದ್ಲೇ ಹೇಳ್ಬಿಡು. ನಿನ್ನವನ್ ತಕ ನಾನು ಮಾತಾಡ್ತೀನಿ. ಇಲ್ಲ ಅಪ್ಪಯ್ಯ, ನೀನೇನು ಮಾತಾಡಬೇಡ. ಅದು ಕಿರಿಕೈತೆ, ಅದನ್ನ ಸರಿ ಮಾಡ್ಬಿಟ್ಟು ನಾನೇ ಆಮೇಲೆ ಕೇಳ್ತೀನಿ, ಸರಿನಾ? ಏನ್ ಕಿರಿಕು? ಆ ಚಾನೆ ದೊಡ್ಡ ಕದ ಅಪ್ಪಯ್ಯ, ನಾನು ಇನ್ನೊಂದು ಕಿದ ಹೇಳ್ತೀನಿ. ಸರಿ ಸರಿ. ನನ್ನ ಮ್ಯಾಗ ಕಾಣೆ ಮಾಡು. ಯಾಕ? ನಾನಾಗೆ 7 ಗಂಟೆ ಅವಂತ ಈಶಾ ಮಾತಾಡಬಾರ್ದು, ಸರಿನಾ? ಸರಿ ಕಲ್ಲ. ದಿಟ್ವಲ್ಲ ಹೇಳೋಕ್ಕಿಲ್ಲ ಕಲ್ಲ. ಹೋಗ್ಲ ಹೋಗ್ಲ. ಕಂಗ್ರ್ಯಾಚುಲೇಷನ್ಸ್ ಕ್ಯಾಪ್ಟನ್. ಸ್ವೀಟ್ ತೊಗೊಳ್ಳಿ. ನಾವು ಥ್ಯಾಂಕ್ಸ್ ಹೇಳ್ಬೇಕು ಸುಮಾ, ನೀವಲ್ಲ ಅಲ್ವೇನ್ರಲ್ಲ? ಕೂಗ್ರಲ್ಲ ಖೋಖೋ ಟೀಮ್ಗೆ, ಸುಮಂಗೆ. ಒಸಿ ಬ್ಯಾಲೆನ್ಸ್ ಉಳಿಸ್ರಲ್ಲ. ಇದಿನ್ನ ಸೆಮಿಫೈನಲ್ ಅಷ್ಟೇ, ಇನ್ನ ಫೈನಲ್ಸ್ ಬಾಕಿ ಇದೆ. ಸುಮಾ, ನೀನೇನು ತಲೆ ಕೆಡ್ಸ್ಕೋಬೇಡ. ಫೈನಲ್ಸ್ ಗೆದ್ರೆ ನಮ್ ಸೆಲೆಬ್ರೇಷನ್ ಬೇರೆ ತರನೇ ಇರ್ತದೆ, ಅಲ್ವೇನ್ರಲ್ಲ? ಕೂಗ್ರಲ್ಲ ಸುಮಂಗೆ, ಖೋಖೋ ಟೀಮ್ಗೆ, ಸುಮಂಗೆ, ಖೋಖೋ ಟೀಮ್ಗೆ, ಸುಮಂಗೆ, ಖೋಖೋ ಟೀಮ್ಗೆ. ಸುಮಾ, ಖೋಖೋ ನಿಮ್ಮ ಟೀಮ್ ಗೆಲ್ತಂತೆ. ಗುಡ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಅಸಲಿ ಆಟ ಇನ್ನ ಬಾಕಿ ಇದೆ. ದೃಷ್ಟಿ ಬಿಟ್ಬೋದೈತೆ ನೋಡ್ರಲ್ಲ. ಕುರ್ಸಿ ಹಾಗೆಲ್ಲ ಮಾತಾಡಬಾರ್ದು. ಸಾರಿ ಸರ್. ಸರ್, ನೀವು ಹೇಳಿದ ಗೆಪ್ತಿ ಐತೆ ತಾನೇ? ಮೀಸನ್ನು ಬಳಸ್ತೀನಿ, ನನ್ನ ಕೆಲಸಕ್ಕೆ ರಿಸೈನು ಮಾಡ್ತೀನಿ. ಅಷ್ಟೇ ಅಲ್ಲ, ಒಬ್ಬ ಲೇಡಿ ಟೀಚರ್ಗೆ ಬಿಟ್ಕೊಡ್ತೀನಿ. ನಿಮಗೆ ಮುಂದಿನ ಪಂದ್ಯ ಯಾರ ಮ್ಯಾಕೆ ಅಂತ ಗೊತ್ತಾಯ್ತಾ? ಬೆಂಗಳೂರು ಕಾಲೇಜ್ನವರು. ಅವ್ರ ಪ್ರತಿ ಆಟಗಾರ್ತರ ಮ್ಯಾಕೆ ಏಟೇಟ್ ಖರ್ಚು ಮಾಡ್ತಾರೆ ಅಂತ ಗೊತ್ತಾ? ಅವ್ರು ಆಡೋ ಆಟಕ್ಕೆ ಅರ್ಧದಷ್ಟು ಸಮ ಆಡೋಕೆ ಹಾಕಿಲ್ಲ ನಿಮ್ಮ ಕೈಲಿ. ನೀವು ಪಂದ್ಯ ಹೊಡೆಯೋದಿರಲಿ, ಒಂದೇ ಒಂದು ಪಾಯಿಂಟು ಹೊಡೆಯೋದು ಕಷ್ಟನೇ. ಈಗ ಇವ್ರು ಹೇಳಿದನ್ನೆಲ್ಲ ನೀವು ತಲೆ ಹಾಕೊಳಕ್ಕೆ ಹೋಗ್ಬಿಡಿ. ಡಿಮೋಟಿವೇಟ್ ಆದರೆ
ಈಸಿಯಾಗಿರೋ ಪಂದ್ಯನೂ ಗೆಲ್ಲಕ್ಕಾಗಲ್ಲ. ಇಲ್ಲಿವರೆಗೂ ನೀವು ಹೇಗೆ ಆಡ್ಕೊಂಡು ಬಂದಿದ್ದೀರೋ ಹಾಗೆ ಆಡ್ಕೊಂಡು ಬನ್ನಿ. ಈ ಸಲ ಕಪ್ ನಮ್ಮದೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇವಳು ಯಾಕೆ ಬಂದ್ಲಿಲ್ಲಿಗೆ? ಇವಳು ಇಲ್ಲಿಗೆ ಬಂದವಳೆ ಅನ್ನಕ್ಕೆ ಆ ನಂಜವ್ವನು ಬಂದಿರ್ತಾಳೆ. ಇದೆಂಥ ದುರಂತ ನೋಡ್ಬಿಟ್ಟಕ್ಕ. ನಿನ್ನ ಮಗಳ ಬಗ್ಗೆ ಮಾತಾಡ್ತಿರುವಾಗ ಇವಳು ಎದುರುಗಡೆ ಬಂದು ನಿಂತವಳೆ. ಪಾಪದ ಕೆಲಸ ಮಾಡೋರುವೆ ಗುಡಿಗೆ ಬಂದು ಕೈ ಮುಗಿತವೆ. ಪಾಪದ ತಾಯಿ. ನಾವೊಬ್ರು ಕಡೆ ಬೆರಳು ಮಾಡಿ ತೋರಿಸ್ತಿದೀವಂದ್ರೆ ಉಳಿದ ಬೆರಳುಗಳು ನಮ್ಮ ಕಡೆನೇ ಇರ್ತವೆ ಅನ್ನೋದು ಮರಿಬೇಡಿ. ಏಯ್ ಯೋನೆ ಯೋನೆ ಹಂಗಂದ್ರೆ ನಾನು ಪಾಪ ಮಾಡಿ ಗುಡಿಗೆ ಬಂದೀವ್ನಿ ಅಂತನಾ? ನಿಜ ಗೊತ್ತಿಲ್ಲದೆ ನೀವಾಗ ನೀವೇ ಏನೇನೋ ಮಾತಾಡಬೇಡಿ. ನಾನು ನಂಜಮ್ಮನ ಜೊತೆ ಇದ್ದೆ ಅನ್ನೋ ಕಾರಣಕ್ಕೆ ನಿಮ್ಗೆ ನನ್ನ ಮೇಲೆ ಕೋಪ ಅಲ್ವಾ? ನನ್ನ ಕ್ವಾಪನ ಗಳಿಸೋಷ್ಟು ಯೋಗ್ಯತೆ ನಿಮಗಿಲ್ಲ. ಇದು ಕ್ವಾಪ ಅಲ್ಲ, ಅಸಹ್ಯ. ನಾನು ಏಳು ಅನ್ಕೊಂಡಾಗೆಲ್ಲ ನಾನು ನಾಲ್ಗೆನ ಕಟ್ಟಾಕ್ದಂಗೆ ಮಾಡ್ಬಿಡ್ತೀಯಲ್ಲ ತಾಯಿ. ಬಂಗಾರಮ್ಮನವ್ರೆ, ನಾನೇ ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಯಾರ ಮಗಳು ಅಂತ ಗೊತ್ತಾ ನಿಮ್ಗೆ? ಯಾರ ಮಗಳೇ? ನಾನು ಅವ್ವ ಹೊರಗಡೆ ಅದೇನೋ ಗಲಾಟೆ ಆಗ್ತಿದೆ ಅನ್ಸುತ್ತೆ. ಅದೇನು ನೋಡೋಣ ಬಾರವ್ವ. ಬಾವಾಗ ನೋಡೋಣ. ಯೋಗ್ಯ ದೇವಸ್ಥಾನದಲ್ಲಿ ಕಲ್ಯಾಣ ಮಾಡಿದ್ಯಾ? ಇಂಥ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು. ಒದ್ದು ಬುದ್ಧಿ ಕಲಿಸ್ಬೇಕು. ಬಂಗಾರಮ್ಮನವ್ರು ಬರ್ತಿದ್ದಾರೆ. ಏನಾಗ್ತೈತೆ ಇಲ್ಲಿ? ಏನಾಗ್ತೈತೆ ಅಂದೆ? ಅಮ್ಮವ್ರೆ, ನನ್ನ ಮಗಳ ಮದುವೆಗೆ ಅಂತ ಕಷ್ಟಪಟ್ಟು ಒಡವೆ ಮಾಡಿಸಿದ್ದೆ. ಅದನ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದ್ರೆ ಈ ಬಡ್ಡಿ ಮಗ ಅದನ್ನೇ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಅಮ್ಮವ್ರೆ, ಯಾರು ಬಾಳೆಹಣ್ಣು ಬೇಬಿ ಸಾಕಿದ್ರು, ಜಾರ್ ಬಿದ್ದ. ಆ ದೇವ್ರ ಇಟ್ಕೊಟ್ಟಂಗ ಆಯ್ತು ಇವನ್ನ. ಏಯ್, ಗುಡಿನಾಗ ಬಂದು ಎಂತ ಕೆಲಸ ಮಾಡಿದ್ಯಲ್ಲ? ಅಯ್ಯಯ್ಯ! ಜನಗಳು ನೆಮ್ಮದಿ ಸಿಗ್ತೈತೆ ಅಂತ ಗುಡಿಗೆ ಬರ್ತಾರೆ. ತಮ್ಮ ಕನಸುಗಳನ್ನ ದ್ಯಾವಿ ತಕ್ಕ ಹೇಳಿ ಧೈರ್ಯ ತಕ್ಕತಾರೆ. ಇಂಥ ಜಾಗದಾಗೆ ಅವರು ಧೈರ್ಯ ಕಸ್ದು ನೆಮ್ಮದಿನ ಹಾಳು ಮಾಡೋ ನಿನ್ನಂತವನ್ನ ತಾಯಿ ಕೂಡ ಸನ್ಸಕ್ಕಿಲ್ಲ. ನಿನ್ನ ರಾಕ್ಷಸ ಸಮ ಅಂತಾರೆ. ಏನು ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ ಅಮ್ಮವ್ರೆ. ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಗುಡಿ ಆಚೆ ವಯಸ್ಸಾದವರು ದುಡಿಯಕ್ ಶಕ್ತಿ ಇಲ್ದಿರೋರು ಕುಂತ್ಕೊಂಡು ಕೈ ಚಾಚ್ತಾರಲ್ಲ, ಅವ್ರ ಮ್ಯಾಗ ನಂಗೆ ಅನುಕಂಪ ಐತೆ. ಧರ್ಮ ನೀಡ್ದವ್ರ ಬದುಕು ಸಂದಕ್ಕಿರ್ಲಿ ಅಂತ ಮನ್ಸಾರೆ ಹಾರೈಸ್ತಾರೆ. ಆದ್ರೆ ನಿನ್ನಂತವ್ರು ಇದಾರಲ್ಲ, ಕೈ ಕಾಲೆಲ್ಲ ಗಟ್ಟಿಯಾಗಿದ್ರು ಇನ್ನೊಬ್ರು ದುಡಿಮೆನ ಕಿತ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿರಲ್ಲ, ನಿಮ್ಮಂತವ್ರನ್ನ ನಾನು ಯಾವತ್ತಕ್ಕೆ ಸನ್ಸಕ್ಕಿಲ್ಲ. ಯೋನ್ ಹೇಳ್ತೀಯ ಪುಟ್ಟಕ್ಕ? ಅವ್ನು ಮಾಡಿರೋದು ತೆಪ್ಪೆಯ ಕಣವ. ಮಗಳ ಮದುವೆಗೆ ಅಂತ ಮಾಡಿಕ್ಕಿದ್ದು ಒಡವೆನ ಕದ್ದವನೇ ಅಂದರೆ ಆ ಮದುವೆ ನಿಲ್ಲೋ ಸಾಧ್ಯತೆನೇ ಯೋಚಲೂರ. ಇಂಥ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಖಂಡಿತವಾಗ್ಲೂ ಶಿಕ್ಷೆ ಆಗ್ಬೇಕು. ಊರವ್ರನ್ನೆಲ್ಲ ಕರ್ಸಿ ಒಬ್ಬೊಬ್ರು ಕೈಯಲ್ಲಿ ಒಂದೊಂದು ಏಟು ಕಪಾಳಕ್ಕೆ ಬಾರಿಸಿ ಬುದ್ಧಿ ಕಲ್ಸುಮ. ನಿಲ್ಸಿ.